ನಿರಂತರವಾಗಿ ನನ್ನ ಈ 30 ಇಯರ್ಸ್ ಮುಖ್ಯವಾಗಿ ನಾನು ಏನು ಜರ್ನಿ ಮಾಡ್ಕೊಂಡು ಬಂದಿದ್ದೀನಿ, ಅದು ಮೀಡಿಯಾ ಅವರು ನನ್ನ ಜೊತೆಗೆ ನನ್ನ ಸಪೋರ್ಟ್ಗೆ ಇಲ್ಲದೆ ನಾನು ಈ 30 ಇಯರ್ಸ್ ಪೂರೈಸಕ್ಕೆ ಆಗ್ತಾನೆ ಇರಲಿಲ್ಲ. ಹಾಗಾಗಿ ನಾಳೆ ನನ್ನ ಹುಟ್ಟಿದಬ್ಬ. ಈ ಜರ್ನಿಯನ್ನು ನಿಮ್ಗಳ ಜೊತೆನೆ ನಾನು ಫಸ್ಟು ಇವತ್ತು ಕೇಕ್ ಕಟ್ ಮಾಡ್ಕೊಂಡು ಸೆಲೆಬ್ರೇಟ್ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಜನಗಳಿಗೆ ನಾವು ಏನೇ ಆ್ಯಕ್ಟ್ ಮಾಡೋದು ಸಿನಿಮಾದಲ್ಲಿ ಅದನ್ನು ತಲುಪಿಸೋರು ನೀವು, ನಿಮ್ಗಳ ಜೊತೆ ನಾನು ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಆಸೆ ಇತ್ತು. ಹಾಗಾಗಿ ಇವತ್ತು ಪ್ಲ್ಯಾನ್ ಮಾಡಿದ್ವಿ. ಅದರಲ್ಲಿ ಕೆಲವು ಜನ ಆರ್ಟಿಸ್ಟ್ ಸಿಕ್ಕಿದ್ರು, ಕೆಲವು ಜನ ಆರ್ಟಿಸ್ಟು ಫುಲ್ಲು ಬ್ಯುಸಿಯಾಗಿದ್ದಾರೆ. ಈಗ ಉಮಾಶ್ರೀ ಮೇಡಮ್ ಔಟ್ ಆಫ್ ಸ್ಟೇಷನ್ ಇದ್ದಾರೆ, ತಬಲಾನಣಿ ಸರ್ ಸ್ವಲ್ಪ ಅವ್ರ ಕಡೆಯವರು ಯಾರೋ ತೀರ್ಕೊಂಡಿದ್ದಾರೆ, ಹಾಗಾಗಿ ಅವ್ರು ಬರೋಕ್ಕಾಗಲಿಲ್ಲ. ಹಾಗಾಗಿ ಹಲವಾರು ಕಲಾವಿದರು, ಉಮೇಶ್ ಅಣ್ಣ ಇದ್ರು ನಮ್ಮದಲ್ಲಿ ತುಂಬ ಚೆನ್ನಾಗಿ ಒಳ್ಳೆ ಪಾರ್ಟ್ ಮಾಡಿದರು, ಇವತ್ತು ಅವ್ರು ನಮ್ಮ ಮಧ್ಯೆ ಇಲ್ಲ. ಹಾಗಾಗಿ ರಾಜಶೇಖರ್ ಅವರು ಇದ್ದಾರೆ ನಮ್ಮ ಜೊತೆ ಆ್ಯಕ್ಟ್ ಮಾಡಿದಂಥವ್ರು, ಭರತ್ ಇದ್ದಾರೆ, ಅಭಿನಯ ಮೇಡಮ್ ಇದ್ದಾರೆ. ನಾವು ಆ್ಯಕ್ಚುಲಿ ತುಂಬ ವರ್ಷಗಳ ಹಿಂದೆ ಒಂದು ಕಾಮಿಡಿ ಸೀರಿಯಲಲ್ಲೇ ಜೊತೆಲಿ ಆ್ಯಕ್ಟ್ ಮಾಡಿದ್ವಿ, ಬಿಟ್ಟರೆ ಮತ್ತೆ ಈ ಥರದೊಂದು ಕಾಮಿಡಿ ಸನ್ನಿವೇಶ ಇರುವಂಥ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ವಿ ಅನ್ನೋದೊಂದು ವಿಶೇಷ. ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ, ಆರಾಧನಾ ಇದ್ದಾರೆ. ಆರಾಧನಾ ಯಾವ ಪಾತ್ರ ಅಂದರೆ ಈಗ ಪಪ್ಪಿ ಅಂದ್ಕೊಂಡು ಆಮೇಲೆ ನಾನು ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇರ್ತೀನಲ್ಲ ಆ ಹೆಣ್ಮಗಳು. ಸೊ ಹಾಗಾಗಿ ತುಂಬ ಜನ ಗೆಸ್ಟ್ ಮಾಡಲ್ಲ. ವಿನಯ್ ಇದ್ದಾರೆ. ನಾವೇನೇ ಸಿನಿಮಾ ಮಾಡಿದ್ರು ಅದರಲ್ಲಿ ಕಲರ್ ಗ್ರೇಡಿಂಗ್ ಅಂತ ಮಾಡಿ ಔಟ್ಪುಟ್ಗಳನ್ನ ಹಾಕೋದು, ಕಲರ್ಸ್ನ ತಿದ್ದೋದು ತೀಡೋದು ಎಲ್ಲ ಅವರೇ. ಸೊ ಜೀವನ್ ಪ್ರಕಾಶ್ ಅಂತ ಅವ್ರಿಲ್ಲ, ಇವತ್ತು ಎಡಿಟರು, ಇವತ್ತು ಬರೋಕ್ಕಾಗಲಿಲ್ಲ. ಸೊ ಸಾಕಷ್ಟು ಜನ. ಮೇನ್ ಉದ್ದೇಶ ಈ ಸಿನಿಮಾದ ಟೈಟಲ್ ನಾವು ಅಂದ್ಕೊಂಡಿದ್ದು ವೆಂಕಟೇಶಾಯ ನಮಃ ಅಂತ ಅಂದ್ಕೊಂಡಿದ್ವಿ. ಸೆನ್ಸಾರ್ ಮಂಡಳಿ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಅದ್ಭುತವಾಗಿದೆ, ಪಿಕ್ಚರ್ ಚೆನ್ನಾಗಿ ಮಾಡಿದ್ದೀರಾ, ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳಿ ಹೊಗಳಿದ್ದಾರೆ. ಸೆನ್ಸಾರ್ ಮಂಡಳಿಯಿಂದ ಯೂಶ್ವಲಿ ಹೊಗಳಿಕೆ ಬರೋದು ಕಮ್ಮಿ, ಬಟ್ ನಗನಗ್ತಾ ಆಚೆ ಬಂದರು, ನಗನಗ್ತಾ ತುಂಬ ಚೆನ್ನಾಗಿದೆ ಅಂತ ಎಕ್ಸ್ಪ್ರೆಸ್ ಮಾಡಿದ್ರು ಅವ್ರ ವ್ಯೂಸನ್ನ. ಯಾಕಂದರೆ ಫಸ್ಟ್ ನೋಡೋವಂಥ 5 ಜನ ಅವರೇ. ಆ ಸೆನ್ಸಾರ್ ಮಂಡಳಿಯವರು ಚೆನ್ನಾಗಿದೆ ಅಂದಾಗ ನಮ್ಗೊಂದಷ್ಟು ಹುರುಪು ಬಂತು. ಬಟ್ ಒಂದು ಗೈಡ್ಲೈನ್ಸ್ ಪ್ರಕಾರ ಈ ಟೈಟ್ಲು ದೇವ್ರ ಹೆಸರಿದೆ, ವೆಂಕಟೇಶಾಯ ನಮಃ. ಹಾಗಾಗಿ ನಾನು ಹೇಳಿದೆ ಸರ್ ಗೋವಿಂದಾಯ ನಮಃ ಇದೇ ಒಂದು 10 ವರ್ಷದ ಹಿಂದೆ ಬಂದಿತ್ತು ಅಂದಾಗ ಗೈಡ್ಲೈನ್ಸ್ ನಮಗೆ ಬಂದಾಗ ಸ್ಟ್ರಿಕ್ಟರ್ ಗೈಡ್ಲೈನ್ಸ್ ಇದೆ ಈಗ. ಸೊ ಅವಾಗ ಕೊಟ್ಟಿರ್ಬೋದು, ಹಾಗಂತ ಈಗಲೂ ಕೊಡೋಕ್ಕೆ ಆಗಲ್ಲ. ಅದನ್ನು ನೀವು ಚೇಂಜ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತಂದರು. ಸೊ ಈಗ ಆ್ಯಕ್ಚುಲಿ ನಾವು ಅದಕ್ಕೆ ಮುಂಚೆನೇ ನಮ್ಮ ಟೀಮು ನಾವು ಮಾತಾಡ್ಕೊಳ್ತಾ ಇದ್ವಿ. ನಮ್ಮ ಸಂತೋಷ್ ಅಸೋಸಿಯೇಟ್ ನಿರ್ದೇಶಕರಿದ್ದಾರೆ, ನಮ್ಮ ಟೀಮ್ ಮೆಂಬರ್ಸ್ ನಾವು ಮಾತಾಡ್ಕೊಂಡಾಗ ಎಲ್ಲೋ ಒಂದು ಕಡೆ ಸ್ವಲ್ಪ ಹಳೇದಾಗಿತ್ತೇನೋ ಟೈಟ್ಲು ಅಂತ ನಮಗೂ ಅನಿಸ್ತಾ ಇತ್ತು, ಅಥವಾ ದೇವ್ರ ಹೆಸರು ಇರೋದ್ರಿಂದ ಮಿಸ್ಗೈಡ್ ಆಗ್ಬಿಡ್ಬೋದು ಆಡಿಯನ್ಸ್ ಅಂತ. ಬಟ್ ಕಾಮಿಡಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ಈ ಸಿನಿಮಾಗೆ ಇನ್ಸ್ಪಿರೇಷನ್ನು ನಮ್ಮ ಕಾಶಿನಾಥ್ ಸರ್ ಇರ್ಬೋದು, ಜಗ್ಗೇಶ್ ಅಣ್ಣ ಅವ್ರು ಇರ್ಬೋದು. ಸೊ ಅವ್ರನ್ನೆಲ್ಲ ನೋಡಿ ನಾವು ಬೆಳ್ಕೊಂಡು ಬಂದಂಥವ್ರು, ಕಾಮಿಡಿ ಸೀನ್ಸು ಎತ್ತಿದ ಕೈ ಅವರುಗಳು. ಅದರಲ್ಲೆಲ್ಲೋ ಒಂದು ಈ ಲೈಫಲ್ಲಿ ಲವ್ ಮಾಡಿ ಜಿಗುಪ್ಸೆ ಹೊಂದಿ ಜಿಗುಪ್ಸೆಯಿಂದ ಸಾಯಕ್ಕೆ ಅಂತ ಹೊರಟಂಥ ಒಬ್ಬ ಹುಡುಗ ದೇವಸ್ಥಾನಕ್ಕೆ ಬಂದು ಅವನು ನನ್ನ ಹೆಸರನ್ನ ಚೇಂಜ್ ಮಾಡ್ಕೊಳ್ತೀನಿ, ನನ್ನ ಲೈಫನ್ನು ನಾನು ಚೇಂಜ್ ಮಾಡ್ಕೊಳ್ತೀನಿ, ಒಂದು ಲವ್ ಅನ್ನೋದೇ ಬೇಡ, ನನ್ನ ಜೀವನದಲ್ಲಿ ಬರೀ ಹೆಣ್ಮಕ್ಳ ಜೊತೆ ಆಟ ಆಡ್ತೀನಿ ಅಂತ ಡಿಸೈಡ್ ಮಾಡಿದವನು ಮತ್ತೆ ಅವನಿಗೆ ಗೊತ್ತಿಲ್ಲದೆ ಅವನು ಲವಲ್ಲಿ ಬೀಳ್ತಾನೆ ಅನ್ನೋದು ಈ ಕಥೆಯ ಸಾರಾಂಶ. ಸೊ ಈ ಥರದ್ದು ಸನ್ನಿವೇಶಗಳಲ್ಲಿ ತುಂಬ ಕಾಮಿಡಿ ವರ್ಕೌಟ್ ಆಗುತ್ತೆ ಅಂತ ಅನಿಸಿ ಈ ಸಬ್ಜೆಕ್ಟನ್ನು ನಾನು ಮಾಡಿಕೊಂಡು ಫಸ್ಟು ಡೈಲಾಗ್ ರೈಟರ್ಸು ಅಭಿನಂದನ್, ಆಮೇಲೆ ಪ್ರಶಾಂತ್ ಅಲ್ಲೇ ಇದ್ದಾರೆ ನಮ್ಮ ಜೊತೆ. ಸೊ ಹೇಳಿದಾಗ ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಕಾಮಿಡಿ ಈಗ ತಪ್ಲಾನಣಿ ಸರು ಫಾರ್ ಎಕ್ಸಾಂಪಲ್ಲು, ನಮ್ಮ ರಾಜಶೇಖರ್ ಸರ್ ನಾವು ಜೊತೆಲಿ ಕಾಂಬಿನೇಷನ್ ಕೂತ್ಕೊಂಡಾಗ ಆ ಫಸ್ಟ್ ಡೈಲಾಗ್ಸ್ ಕೇಳಿದ ತಕ್ಷಣ ತುಂಬ ಚೆನ್ನಾಗಿದೆ ಅಂತೆಲ್ಲ ಹೇಳಿದ್ದಾರೆ. ಅವು ಕೆಲವು ಸತಿ ಅಂತೂ ಕೆಲವು ಡೈಲಾಗ್ಸಲ್ಲಿ ನಾನು ಇನ್ಫ್ಯಾಕ್ಟ್ ಜಗ್ಗೇಶ್ ಸರ್ನ ತುಂಬ ನೆನೆಸ್ಕೊಂಡಿದ್ದೀವಿ ಆ ಟೈಮಲ್ಲಿ. ಈ ಡೈಲಾಗ್ನ ಜಗ್ಗೇಶ್ ಅಣ್ಣ ಹೇಳಿದ್ರು ಹೆಂಗಿರುತ್ತೆ ಅಂತೇಳಿ, ಸುಮಾರು ಆಮೇಲೆ ಹೇಳ್ತಾ ಹಂಗೆ ಆಗ್ಬಿಡುತ್ತಲ್ಲ ಅಂತ ಫೀಲು ಎಂಜಾಯ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ಲು ಸಮಯ ಸಂದರ್ಭ ನೋಡಿಕೊಂಡು ಆ ಕಡೆ ಯಾರೂ ನಮ್ಮನ್ನು ನೋಡ್ತಾ ಇಲ್ಲ ಅಂತಂದರೆ ನಾನು ಒಂದು ಸೀನ್ ಹಾಕೋತಾ ಇದ್ದೆ ಅಂತ ಅಲ್ವಾ. ಸೊ ಆ ಥರ ಅದನ್ನು ಎಂಜಾಯ್ ಮಾಡ್ಕೊಂಡೇ ಮಾಡಿದ್ದೀವಿ. ಸೊ ಎಲ್ಲೋ ಒಂದು ಕಡೆ ಒಂದೆರಡು ಕಡೆ ಅದನ್ನು ಯೂಸು ಮಾಡ್ಕೊಂಡಿದ್ದೀವಿ. ಜಗ್ಗೇಶ್ ಅಣ್ಣ ಅವ್ರು ನೆನ್ಪು ಮಾಡ್ಕೊಂಡೇ ಹೇಳಿದ್ದೀವಿ. ಅದನ್ನು ಫನ್ನಿಯಾಗಿ ಆ ಸೀನ್ಸ್ನ ತೊಗೊಂಡೋಗಿ ಅಷ್ಟೇ ಎಮೋಷ್ನಲ್ ಆಗಿ ಆ ಸೀನ್ಸ್ ಚೇಂಜ್ ಆಗ್ತಾ ಹೋಗುತ್ತೆ ಫಿಲ್ಮು, ಆ ಜರ್ನಿ. ಈ ಮಧ್ಯೆ ಬರುವಂಥ ಪಾತ್ರಗಳು, ಹಳ್ಳಿ ಒಂದು ಸನ್ನಿವೇಶದಲ್ಲಿ ಬರುವಂಥ ಪಾತ್ರವನ್ನು ಅಭಿನಯ ಮೇಡಮ್ ಮಾಡಿದ್ದಾರೆ. ಸೊ ಶಿ ಎಂಜಾಯ್ಡ್ ದಟ್. ಇದು ಅವರು ಮಾತಾಡ್ತಾರೆ. ಸೊ ಹಂಗಾಗಿ ನಾನು ಇವತ್ತು ಮೀಟ್ ಮಾಡೇ ಬಿಡೋಣ. ಈ ಟೈಟಲ್ ಚೇಂಜ್ ಆದಂಥ ವಿಷಯ. ಸೊ ಸಡನ್ನಾಗಿ ಟೈಟಲ್ ಚೇಂಜ್ ಅಂದಾಗ ಲವ್ ವಿಷಯ ಇರೋದ್ರಿಂದ ಸಡನ್ನಾಗಿ ನಾವು ಡಿಸೈಡ್ ಮಾಡಿದ್ದು ಲವ್ ಕಾಕ್ಟೇಲ್.
ಆ್ಯಂಡ್ ನಮ್ಮ ಪುಣ್ಯಕ್ಕೆ ಅದು ರಿಜಿಸ್ಟರ್ ಆಗಿರಲಿಲ್ಲ, ನಮಗೆ ಇಮಿಡಿಯೇಟಾಗಿ ಸಿಕ್ತು. ಹಾಗಾಗಿ ಇಮಿಡಿಯೇಟಾಗಿ ನಾವು ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ ಈಗ ನೆಕ್ಸ್ಟು ಸದ್ಯದಲ್ಲೇ ನಮ್ಮ ಸಿನಿಮಾ ರೆಡಿ ಇದೆ. ನಿರ್ಮಾಪಕರ ಜೊತೆ ಚರ್ಚೆ ಮಾಡಿ ಯಾವ ಹಂತಕ್ಕೆ ನೆಕ್ಸ್ಟು ನಾವು ರಿಲೀಸ್ಗೆ ಹೋಗ್ಬೋದು, ಯಾವಾಗ ಪ್ಲ್ಯಾನ್ ಮಾಡ್ಬೋದು ಅಂತ ಡಿಸೈಡ್ ಮಾಡ್ತೀವಿ. ಅಷ್ಟರಲ್ಲಿ ಈ ನಿಮ್ಮ ಮುಂದೆ ಈ ಟೈಟಲ್ ಚೇಂಜನ್ನು ತಂದು ಪ್ಲಸ್ ನಮ್ಮ ಈ ಹಾಡುಗಳು 2 ಹಾಡುಗಳನ್ನ ತಂದಿದ್ದೀವಿ. ಇನ್ನೊಂದು ಹಾಡಿದೆ, ಅದನ್ನ ನಾವು ಅದು ಸೀಕ್ವೆನ್ಸ್ ಮುಖಾಂತರನೇ ಅದು ತೋರಿಸ್ಬೇಕಾಗುತ್ತೆ ಸಿನಿಮಾದಲ್ಲಿ. ಅದನ್ನ ಗೌಸ್ಬೀರ್ ಅವರು ಬರೆದಿದ್ದಾರೆ. ಮೊದಲನೇ ಸಾಂಗನ್ನು ಚೇತನ್ ಕುಮಾರ್ ಅವರು, ಭರ್ಜರಿ ಚೇತನ್ ಅವರು ಬರೆದಿದ್ದಾರೆ. ಅದು ವ್ಯಾಸರಾಜ್ ಸೋಸ್ಲೆ ನೀವು ನೋಡಿದ್ದೀರಾ ಲಿರಿಕಲ್ ವಿಡಿಯೋಲಿ, ಅವರು ಹಾಡಿದ್ದಾರೆ. ಮುರಳಿ ಮಾಸ್ಟರ್ ಇದು ಕೊರಿಯೋಗ್ರಫಿ ಮಾಡಿದ್ದಾರೆ. 2ನೇ ಹಾಡು ಪ್ರಮೋದ್ ಮರವಂತೆ ಅವರು ಬರೆದಿದ್ದಾರೆ. ಅಚ್ಚುಕಟ್ಟಾಗಿ ತುಂಬ ಮೆಲೋಡಿಸ್ ಆಗಿ ಬಂದಿದೆ. ಆ್ಯಂಡ್ ಅದೆಷ್ಟು ಮೆಲೋಡಿಗೆ ಕಾರಣ ಪ್ರವೀಣ್ ಶ್ರೀನಿವಾಸಮೂರ್ತಿ. ತುಂಬ ಚೆನ್ನಾಗಿ ಹೊಸ ಟ್ಯಾಲೆಂಟು ನಮಗೆ ಯಾವ ಸಿಚುವೇಶನ್ಗೆ ಯಾವ ಥರದ್ದು ಬೇಕೋ ಆ ಥರದ್ದು ಒಂದು ಸಾಂಗ್ಗಳನ್ನ ಕೊಟ್ಟಿದ್ದಾರೆ. ನಿಜವಾಗ್ಲೂ ಹಿ ಹ್ಯಾಸ್ ಎ ವೆರಿ ಲಾಂಗ್ ವೇ ಟು ಗೋ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಅಷ್ಟಕ್ಕೆ ಅದೆಲ್ಲ ಸಾಧ್ಯ ಆಗೋದಕ್ಕೆ ನಮ್ಮ ನಿರ್ಮಾಪಕರು ಜನಾರ್ದನ್ ಅವರು ನಮ್ಮ ಜೊತೆಗಿದ್ದಾರೆ. ಆ್ಯಂಡ್ ಈ ಸೆಟ್ ದಟ್ ಹರೀಶ್ ಅವರೇ, ನಿಮ್ಮ ಕಾನ್ಫಿಡೆನ್ಸು ಅವ್ರು ಖುಷಿಯಾಗಿದೆ ಏನು ಅಂದರೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಹರೀಶ್ ಅವರೇ, ನೀವು 25 ವರ್ಷ 30 ವರ್ಷ ಇಂಡಸ್ಟ್ರಿಯಲ್ಲಿ ಇದ್ದೀರಾ. ಹಂಗಾಗಿ ನೀವು ಒಂದು ಸಬ್ಜೆಕ್ಟ್ ಹೇಳಿದ ತಕ್ಷಣ, ನಾನು ಹೇಳಿದ ತಕ್ಷಣ ನಗ್ತಾ ಇದ್ರು, ಎಂಜಾಯ್ ಮಾಡಿದ್ರು. ಇಲ್ಲ ಚೆನ್ನಾಗಿದೆ, ಇದು ವರ್ಕೌಟ್ ಆಗುತ್ತೆ ಈ ಸಿನಿಮಾ, ನನಗೆ ಖುಷಿಯಾಗಿದೆ ಅಂತೇಳಿ. ಈಗಾಗಲೇ ಒಂದು ಸಿನಿಮಾನ ಮಾಡಿದ್ದಾರೆ, ಬರ್ಬರಿಕ ಅಂತ ಒಂದು ಸಿನಿಮಾನ ಮಾಡಿದ್ರು ಮುಂಚೆ. ಇದು ಅವ್ರ 2ನೇ ಸಿನಿಮಾ. ಹಂಗಾಗಿ ಒಬ್ಬರು ನಿರ್ಮಾಪಕರು, ಒಳ್ಳೆ ಟೇಸ್ಟ್ ಇರುವಂಥ ನಿರ್ಮಾಪಕರು ನಮ್ಮ ಜೊತೆಗೆ ಬೆನ್ನೆಲುಬಾಗಿ ನಿಂತಾಗ ನಾವು ಏನು ಬೇಕಾದರೂ ಸಾಧನೆಯನ್ನು ಮಾಡ್ಬೋದು. ಹಾಗಾಗಿ ಇವತ್ತು ನಿಮ್ಮ ಮುಂದೆ ಈ ಕ್ವಾಲಿಟಿಯಲ್ಲಿ ಸಿನಿಮಾ ಬಂದಿದೆ. ಆ್ಯಂಡ್ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆಯೇ ಈ ಫಾರ್ ಎಕ್ಸಾಂಪಲ್ ವಾಸು ಸರ್ ತುಂಬ ವರ್ಷಗಳಿಂದ ನನ್ನ ನೋಡ್ತಾ ಬಂದಿದ್ದಾರೆ. ಅವ್ರ ಗೈಡೆನ್ಸಲ್ಲಿ ನಾನು ಬೆಳೆದಿದ್ದೀನಿ. ತಪ್ಪು ಮಾಡಿದಾಗ ತಿದ್ದಿದ್ದಾರೆ, ಚೆನ್ನಾಗಿ ಮಾಡಿದಾಗ ಬೆನ್ನು ತಟ್ಟಿದ್ದಾರೆ. ಗಿರೀಶ್ ಕಾಸರವಳ್ಳಿ ಸರ್, ಗಿರೀಶ್ ಕಾರ್ನಾಡ್ರು, ರಾಜನ್ ಸಿಂಗ್ ಬಾಬು ಅವರು, ಇಂಥ ಹಿರಿಯ ನಿರ್ದೇಶಕರ ಜೊತೆ ಕೆಲಸ ಮಾಡಿದಾಗ ಅಲ್ಲಿ ಕೂಡ ಅವ್ರು ನನ್ನ ನೋಡಿದ್ದಾರೆ, ನನ್ನ ಕೆಲಸದ ಬಗ್ಗೆ ಮಾತಾಡಿದ್ದಾರೆ, ಬರೆದಿದ್ದಾರೆ. ನೀವೆಲ್ಲರೂ ಸಪೋರ್ಟ್ಗಿದ್ದೀರಾ. ಸುಮಾರು ಹಲವಾರು ಸೀನಿಯರ್ ರಿಪೋರ್ಟರ್ಸು ನಮ್ಮ ಜೊತೆಗಿಲ್ಲ, ಸೀನಿಯರ್ ರಿಪೋರ್ಟರ್ಸ್ ಈಗ ಕೆಲಸ ಮಾಡ್ತಾ ಇಲ್ಲ. ಅಂಥವರೆಲ್ಲ ನನ್ನ ಜೀವನದಲ್ಲಿ ಬಂದಿದ್ದಕ್ಕೆ ಅವರು ನನ್ನ ವರ್ಕನ್ನು ಮೆಚ್ಕೊಂಡು ಅದನ್ನು ಜನಕ್ಕೆ ತಲುಪಿಸೋದಕ್ಕೆ ನಾನು ಇವತ್ತು ಈ ಸ್ಥಾನದಲ್ಲಿದ್ದೀನಿ ಅಂತ ಹೇಳೋದು ಖುಷಿ ಪಡ್ತೀನಿ. ಇವತ್ತು ನನಗೆ ಈ ಸಿನಿಮಾ ಸಿಕ್ಕಿದ್ದಕ್ಕೆ ಒಂದು ಎಲ್ರಿಗೂ ಗೊತ್ತಿರೋ ಹಾಗೆ ಹರೀಶ್ ರಾಜ್ ಒಳ್ಳೆ ನಟ, ಒಳ್ಳೆ ನಿರ್ದೇಶಕ ಎಲ್ಲ ಗೊತ್ತು. ಬಟ್ ಕಲಾವಿದನಾಗಿ ನಮಗೆ ಒಂದು ಸೂಪರ್ ಹಿಟ್ ಫಿಲ್ಮ್ಗೆ ಕಾಯ್ತಾ ಇರ್ತೀವಿ ಆರ್ಟಿಸ್ಟ್ ಆಗಿ. ಎಂತೆಂಥ ಒಳ್ಳೆ ರೋಲ್ಗಳು ಮಾಡ್ಬೋದು ನಾವು. ಆ ರೋಲು ಜನಕ್ಕೆ ತಲುಪಿದಾಗ, ಅದು ಹಿಟ್ ಆದಾಗಲೇ ಅದಕ್ಕೊಂದು ವ್ಯಾಲ್ಯೂ. ಇಲ್ಲಿದ್ರೆ ಎಷ್ಟೋ ಒಳ್ಳೆ ಪಾತ್ರಗಳು ಕಾಣಿಸ್ಕೊಳ್ದೆ ಹೊರಟೋಗುತ್ತೆ, ನಾವು ಮಾಡಿದ್ದು ಜನಕ್ಕೆ ತಲುಪೋದೇ ಇಲ್ಲ. ಹಂಗಾಗಿ ನಿಮ್ಮ ಕೈಲಿದೆ, ಈ ಹರೀಶ್ ರಾಜ್ ಸಿನಿಮಾ ನಿಮ್ಮ ಕೈಲಿದೆ. ಲವ್ ಕಾಕ್ಟೇಲ್ ಇದನ್ನು ಜನಗಳಿಗೆ ಚೆನ್ನಾಗಿ ತಲುಪಿಸಿದ್ರೆ ಈ ಹರೀಶ್ ರಾಜ್ಗೆ ಬೇಕಾಗಿರೋ ಒಂದು ಸೂಪರ್ ಹಿಟ್ ಸಿನಿಮಾ ಇದಾಗುತ್ತೆ. ಸೆನ್ಸಾರ್ ಕಡೆಯಿಂದ ಬಂದ ಬೇರೆ ಫೀಡ್ಬ್ಯಾಕ್ ಏನು, ಕಟ್ಸು ಮ್ಯೂಟ್ಸು ಈ ಥರದ್ದು ಏನೇನು? ಅದು ಒಳ್ಳೆ ಪ್ರಶ್ನೆ ಸರ್. ನಿಜವಾಗ್ಲೂ ನಂಗೆ ಖುಷಿಯಾಗಿದ್ದು, ಯಾರು ಯೂಶಲಿ ಸೆನ್ಸಾರ್ ಮಂಡಳಿ ನೋಡಿದ ತಕ್ಷಣ ಒಂದು ಸ್ವಲ್ಪ ಬೈಕೊಳ್ಳೋದೇ ಆಗುತ್ತೆ, ಆ ಕಟ್ಬಿಟ್ರು ಇದು ಕೊಟ್ಟರು ಅಂತ. ನಮಗೆ ಸೆನ್ಸಾರ್ ಮಂಡಳಿಯವರು ಮೆಚ್ಕೊಂಡು ನಗ್ನಗ್ತಾ ತುಂಬ ಖುಷಿಯಾಗಿ ಒಳ್ಳೆ ಫಿಲ್ಮ್ ಮಾಡಿದ್ದೀರಾ, ನೋ ಕಟ್ಸ್ ಆ್ಯಂಡ್ ಒಂದೇ ಒಂದು ಡೈಲಾಗ್, ಅದನ್ನು ಜಗ್ಗೇಶಣ್ಣನ ಸ್ಟೈಲಲ್ಲಿ ಜನಕ್ಕೆ ನಮ್ಮ ಪ್ರೆಸ್ ಅವ್ರಿಗೆ ಹೇಳಬೇಕು. ಒಂದು ಜಾಗದಲ್ಲಿ ರಾಜಶೇಖರ್ ಅವರು ಇವರು ಕೂತಿರ್ತೀವಿ, ಅಲ್ಲಿ ಇವರು ತುಂಬ ಮುಗ್ಧ ಅಸಿಸ್ಟೆಂಟ್ ಡೈರೆಕ್ಟರ್ ಪಾತ್ರವನ್ನು ಮಾಡಿದ್ದಾರೆ. ತಬಲಾ ನಾಣಿ ಅವರು ಒಕ್ಕಣ್ಣಪ್ಪ ಅಂತ ಒಂದು ಪಾತ್ರ ಮಾಡಿದ್ದಾರೆ. ಅಲ್ಲಿ ಈ ಹುಡುಗ ವೆಂಕಟೇಶ್ ಅನ್ನೋ ಹುಡುಗ, ನೀವು ನೋಡಿದ್ರಲ್ಲ ನಾಯಕ, ಅವ್ರ ಮನೆ ಕೆಲಸದವ್ರ ಮೇಲೆ ಕಣ್ಣು ಹಾಕಿರ್ತಾನೆ. ಸೊ ಅದು ವರ್ಕೌಟ್ ಆಯ್ತಾ ಅಂತ ಅವರು ನಿರ್ದೇಶಕರು ಕೇಳ್ತಾರೆ, ವರ್ಕೌಟ್ ಆಯ್ತಾ ಅಂತ. ಇಲ್ಲ ಸರ್, ಒಂಥರ TTNK ಅಂತಾರೆ. TTNK ಅಂದರೆ ಏನು ಅಂತ ಇವ್ರಿಗೆ ಡೌಟ್ ಆಗುತ್ತೆ. TTNK ಅಂದರೆ ಏನು ಅಂತ ನಾನು ಡ್ಯಾಶ್ ತೋರಿಸಿನೆಲ್ಲ ಡ್ಯಾಶ್ ಅಂತೀನಿ. ಡ್ಯಾಶ್ ಅಂದರೆ ಅಂತ ಕೇಳ್ತಾರೆ, ಇಬ್ಬರು ಅವ್ರ ಮುಖ ನೋಡ್ತೀವಿ. ಸೊ ಹಂಗಾಗಿ ಆ ಡ್ಯಾಶ್ ಅನ್ನೋದು ಓಕೆ, ಬಟ್ TTNK ಅನ್ನೋದನ್ನು ಮ್ಯೂಟ್ ಮಾಡಬೇಕು ಅಂತಂದರು. ಸೊ ನಿಮ್ಮಲ್ಲಿ ಅದಷ್ಟು ಜನಕ್ಕೆ ಅದ್ರ ಗೊತ್ತಿರುತ್ತೆ, ಅದು ಗೊತ್ತಿಲ್ಲ, ಅದು ಆ ಚರ್ಚೆ ಬಿಟ್ಬಿಡೋಣ ಸದ್ಯಕ್ಕೆ, ಬೇಡ ಅದು ಆ ಚರ್ಚೆನೇ ಬೇಡ. ಹೀಗಾಗಿ ಒಂದು ಓವರಾಲ್ ಇಟ್ಸ್ ಎ ಫನ್ ಫಿಲ್ಮ್, ಲವ್ ಸಬ್ಜೆಕ್ಟ್ ಇಟ್ಕೊಂಡಿರುವಂಥ ಸಿನಿಮಾ. ಎಲ್ಲ ಹುಡುಗರು ಜೀವನದಲ್ಲೂ ಈ ಥರದ್ದೊಂದು ಸಿಚುವೇಶನ್ ಬಂದಿರುತ್ತೆ. ಅಂದರೆ ಒಂದು ಲವ್ ಆಗೋದು, ಡಿಸಪಾಯಿಂಟ್ ಆಗಿರೋದು. ಆ ಡಿಸಪಾಯಿಂಟ್ಮೆಂಟ್ನ ಲೈಫ್ನ ಕ್ಯಾರಿ ಮಾಡದೆ ಖುಷಿಯಾಗಿರ್ಬೋದು,
ನಿಮಗೋಸ್ಕರ ಇನ್ನೊಂದು ಒಳ್ಳೆ ಲವ್, ದಟ್ ಮೈಟ್ ಬಿ ದ ಟ್ರೂ ಲವ್ ಅನ್ನೋದನ್ನ ಒಂದು ಮೆಸೇಜ್ ಇಟ್ಕೊಂಡು ಮಾಡಿದ್ವಿ. ಇಂಗ್ಲಿ ಬಿಕಾಸ್ ಯು ಆರ್ ಡೈರೆಕ್ಟಿಂಗ್, ನೀವು ಆ್ಯಕ್ಟ್ ಮಾಡ್ತಾ ಇದ್ದೀರಾ ಅನ್ನೋ ಪ್ರೀತಿಗೋಸ್ಕರ ನಾನು ಮಾಡ್ತೀನಿ ಅಂದರು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಆ ಪಾತ್ರದ ಬಗ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ. ಪ್ರೇಮ್ ಈಸಿ ಆಗುತ್ತೆ ಅದಕ್ಕೋಸ್ಕರ. ಎಲ್ಲರಿಗೂ ನಮಸ್ಕಾರ. ಹರೀಶ್, ನಾನು ಹೋಗ್ಲಿ ಬಿಡಿ ಸರ್ ಅಂತ ಒಂದು ಕಾಮಿಡಿ ಸೀರಿಯಲ್ನಲ್ಲಿ ಮಾಡ್ತಿದ್ದು. ಅದರಲ್ಲಿ ನಾನು ಒಂದು ಮನೆ ಕೆಲಸದ ಮೊಬೈಲ್ ಮಹಾದೇವಿ ಅಂತ ಹೇಳಿ ತುಂಬ ಚೆನ್ನಾಗಿತ್ತು. ಅದ್ರಲ್ಲಿ ಮಾಡುವಾಗ ನಾನು ಅವಾಗಲೇ ಹೇಳ್ತಾ ಇದ್ದೆ, ಇವರು ಆ ಒಂದು ಎನರ್ಜಿ ಅದೆಲ್ಲ ನೋಡಿ ನೀವು ಒಳ್ಳೆ ಹೀರೋ ಆಗ್ಬೋದು ರೀ, ಹಾಗೆ ಹೀಗೆ ಅಂತ. ನೋಡೋಣ ಇವಾಗ ಮಾಡ್ತಾ ಇದ್ದೀನಿ ನಾನು ಅಂತಿದ್ರು. ನೆಕ್ಸ್ಟ್ ನೋಡಿದಾಗ ಹೀರೋ ಆಗಿದ್ದು ಕಲಾಕಾರನೆಲ್ಲ ನಾನು ಮದುವೆ ಆಗ ಹೊಸದು ಇವ್ರ ಸಿನಿಮಾನೇ ನಾನು ನನ್ನ ಗಂಡ ಹೋಗಿ ನೋಡಿದ್ದು. ಆ್ಯಂಡ್ ಅದಾದಮೇಲೆ ಎಷ್ಟೋ ಸಿನಿಮಾಗಳು ಮಾಡ್ತಿದ್ರು. ಎಲ್ಲೋ ಒಂದ್ಸರಿ ಸಿಗ್ತಾಗ ಏನು ಹರೀಶ್ ನೀವು ನಮ್ಮನ್ನೆಲ್ಲ ಹಾಕೊಳ್ಳೋದೇ ಇಲ್ಲ ಸಿನಿಮಾದಲ್ಲಿ ಅಂತೆಲ್ಲ ಹೇಳ್ತಾ ಇದೆ. ನೆಕ್ಸ್ಟ್ ನೋಡಿದ್ರೆ ಒಂದು ಹಿಂದಿನ ದಿನ ಅಲ್ಲ 2 days ಬ್ಯಾಕ್ ಫೋನ್ ಬಂತ ಹರೀಶ್ ಅವರು, ಏನು ಅಭಿನಯ ಚೆನ್ನಾಗಿದ್ದೀರಾ? ಆಯ್ತು ಚೆನ್ನಾಗಿದ್ದೀನಿ, ಹಿಂಗೆ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಮಾಡಿ ಒಳ್ಳೇದಾಗಲಿ, ನಿಮ್ಗೊಂದು ಪಾತ್ರ ಇದೆ. ಪಾತ್ರನಾ? ಹೌದಾ, ಯಾವುದು? ಒಂದು ಕಾಮಿಡಿ, ಒಂದು ಉಮಾಶ್ರೀ ಅಮ್ಮ ಎಲ್ಲ ಇರ್ತಾರೆ, ನೀವು ಜಾದವಣ್ಣ ಎಲ್ಲರೂ ಮಾಡಬೇಕು. ನನಗೆ ಏನು ಪಾತ್ರ? ಒಂದು ಚಿಕ್ಕ ಪಾತ್ರ, ತುಂಬ ಚೆನ್ನಾಗಿದೆ ಅಂದರು. ಕತೆ ಕೇಳಿದೆ, ಚೆನ್ನಾಗಿತ್ತು ಅನ್ನಿಸ್ತು. ನಾನು ಒಪ್ಕೊಂಡು ಮಾಡಿದೆ, ತುಂಬ ಚೆನ್ನಾಗಿತ್ತು. ಪುಟ್ಟ ಪಾತ್ರ ನಂದು, ದೊಡ್ಡ ಪಾತ್ರ ಕೊಟ್ಟಿಲ್ಲ ಅವರು ನನಗೆ. ಪುಟ್ಟ ಪಾತ್ರ ಚೆನ್ನಾಗಿ ಇಷ್ಟ ಆಯಿತು, ಅದು ನನಗೆ ತುಂಬ ಇಷ್ಟ ಆಯಿತು. ಆ ಪಾತ್ರ ಮಾಡಿದೆ ನಾನು. ನನಗೆ ತುಂಬ ಹೆಮ್ಮೆ ಅನಿಸ್ತಿದೆ, ಹರೀಶ್ ಅವರು ಈ ಒಂದು ಮಟ್ಟಕ್ಕೆ ಬೆಳೆದಿದ್ದಾರೆ, ಜಂಪಿಂಗ್ ಸ್ಟಾರ್ ಬೇರೆ ಅವರು. ಸೊ ಹಾಗಾಗಿ ತುಂಬ ಖುಷಿ ಆಯಿತು. ಅವರು ಈ ಫಿಲಮ್ ತುಂಬ ಚೆನ್ನಾಗಿ ಹೋಗಲಿ, ಸಕ್ಸಸ್ ಆಗಲಿ. ಆಮೇಲೆ ನಿಮ್ಮೆಲ್ಲರ ಮೀಡಿಯಾದವರ ಪ್ರೋತ್ಸಾಹ ಅವ್ರಿಗೆ ಬೇಕು. ಆ್ಯಂಡ್ ಜನಾರ್ದನ್ ಅವ್ರಿಗೂ ಒಳ್ಳೇದಾಗಲಿ, ಈ ಸಿನಿಮಾ ಸೂಪರ್ ಹಿಟ್ ಆಗಲಿ ಅಂತ ಕೇಳ್ಕೊಳ್ತೀನಿ. ಎಲ್ಲರೂ ನೀವೆಲ್ಲ ಪ್ರೋತ್ಸಾಹ ಕೊಡಬೇಕು ಅಂತ ಮತ್ತೊಮ್ಮೆ ಕೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಮೇಡಮ್. ಈಗ ನಿರ್ಮಾಪಕರು 1-2 ಮಾತನಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ ಇದ್ದೀನಿ. ಆದರೆ ಈ ಸಿನಿಮಾದಲ್ಲಿ ಬರವಣಿಗೆಯಲ್ಲಿ ನನ್ನದು ಪಾತ್ರ ಇಲ್ಲ, ನಾನು ಇದರಲ್ಲಿ ಒಂದು ಪಾತ್ರನ ಮಾಡಿದ್ದೀನಿ. ಅದಕ್ಕೆ ಕಾರಣ ಹರೀಶ್ ಸರು ನಾನು ನಿರ್ದೇಶನ ಮಾಡಿರೋಂಥ ಒಂದು ಸಿನಿಮಾದಲ್ಲಿ ನಟನೆ ಮಾಡಿದರು. ಸೊ ಆವಾಗ ಶೂಟಿಂಗ್ ಟೈಮಲ್ಲಿ ಅವರೊಂದು ಮಾತು ಹೇಳಿದರು ನನಗೆ, ಸರ್ ನೀವು ಹೇಳ್ಕೊಡೋದು ನಿಮ್ಮ ಟೈಮಿಂಗು ಎಲ್ಲ ನೋಡಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ. ಸೊ ನೆಕ್ಸ್ಟು ಇವಾಗ ನಿಮ್ಮ ಡೈರೆಕ್ಷನಲ್ಲಿ ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ, ಈಗ ನೆಕ್ಸ್ಟು ನಾನು ಡೈರೆಕ್ಷನ್ ಮಾಡಿದಾಗ ನೀವು ಆ್ಯಕ್ಟ್ ಮಾಡಬೇಕು ಅಂತ. ಓಕೆ ಸರ್ ಮಾಡೋಣ. ಅದು ಮಾತುಕತೆ ಆಗ್ಬಿಟ್ಟು ಅದು ನಮ್ಮ ಶೂಟಿಂಗಲ್ಲಿ ಆಗಿದ್ದು ಅಷ್ಟಕ್ಕೆ ಬಿಟ್ಟಾಕ್ಬಿಟ್ಟಿತ್ತು. ಸೊ ಅದಾಗಿ 2.5-3 ವರ್ಷ ಆದಮೇಲೆ ಒಂದಿನ ಹರೀಶ್ ಸರ್ ಫೋನ್ ಮಾಡಿದರು, ಸರ್ ನಿಮ್ಮ ಶೂಟಿಂಗ್ ಮಾಡೋ ಟೈಮಲ್ಲಿ ಈ ಥರ ಮಾತಾಡ್ಕೊಂಡಿದ್ವಿ, ನೆನಪಿದೆಯಾ? ನೆನಪಿದೆ ಸರ್. ಸರಿ, ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಇದರ ಒಂದು ಒಳ್ಳೆ ಪಾತ್ರ ಇದೆ, ನೀವು ಮಾಡಬೇಕು. ತುಂಬ ಖುಷಿ ಆಯಿತು. ಈಗಲೂ ಮಾತು ಉಳಿಸ್ಕೊಳ್ಳೋರು ಇದ್ದಾರೆ. ಯಾವಾಗಲೂ 2.5-3 ವರ್ಷದಿಂದ ಹೇಳಿದ್ದನ್ನು ಸೀರಿಯಸ್ ಆಗಿ ತೊಗೊಂಡು ಸೊ ನಿಜವಾಗ್ಲೂ ಈ ಥರದ್ದೊಂದು ಪಾತ್ರ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ ತುಂಬ ಒಳ್ಳೆ ಪಾತ್ರ. ಹರೀಶ್ ಸರು, ತಬಲಾ ನಾಣಿ ಸರು, ನಾನೊಂದು 3 ಜನ ಕಾಂಬಿನೇಷನ್ನು ಇಡೀ ಸಿನಿಮಾದಲ್ಲಿ ಮಧ್ಯದಲ್ಲಿ ಬಂದು ಒಂದು ಸಣ್ಣ ನಗುವಿನ ಕಚಗುಳಿಯನ್ನು ಕೊಟ್ಟು ಹೋಗುವಂಥ ಪಾತ್ರ. ಸರ್ ಥ್ಯಾಂಕ್ ಯು. ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ನಮ್ಮ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಏನು ಅಂದರೆ ನಿಜವಾಗ್ಲೂ ನೀವು ಕಲಾಕಾರರೇ ಸರ್. 50 ವರ್ಷಕ್ಕೆ 7 ಜನ ಹೀರೋಯಿನ್ಗಳು ಅಂದರೆ ಸಿನಿಮಾದಲ್ಲಿ 7 ಜನ 10 ಜನ ಇದ್ರೂ ಪರವಾಗಿಲ್ಲ. ರಿಯಲ್ ಲೈಫಲ್ಲಿ ನಾನು ಲವ್ ಮಾಡ್ತಾ ಇರೋದೊಂದು ರಿಯಲ್ ಲೈಫಲ್ಲಿ ನಾನು ಮನೇಲಿದ್ದಾಳೆ ಖುಷಿಯಾಗಿದ್ದೀವಪ್ಪ. ಏನಾದ್ರು ಪ್ರೋಗ್ರಾಮ್ ಹಾಕೊಂಡಿದ್ದೀರಾ? ಹಾಕೊಡೋ ಪ್ರೋಗ್ರಾಮು. ಎಲ್ರಿಗೂ ನಮಸ್ಕಾರ. ಈ ಫಿಲಮಲ್ಲಿ ಲವ್ ಕಾಕ್ಟೈಲ್, ಅದು ಆ್ಯಕ್ಚುಲಿ ಮುಂಚೆ ವೆಂಕಟೇಶ ನಮ ಇತ್ತು, ಅದಕ್ಕೋಸ್ಕರ ಅವರು ಟೈಟಲ್ ಟ್ರ್ಯಾಕು ಕೇಳಿದ್ರು ಸರ್. ಅದಾದಮೇಲೆ ಅದು ವೆಂಕಟೇಶ ಅಂತ ಇದಾಗಿ ಲವ್ ಕಾಕ್ಟೈಲ್ ತುಂಬ ಖುಷಿ ಆಯಿತು. ಆಮೇಲೆ ಇದರಲ್ಲಿ 3 ಸಾಂಗ್ ಒಟ್ಟು ಟೋಟಲ್ಲು. ಒಂದು ನಸು ನಗು ಮೂಡಿಸೋ ಒಂದು ಲವ್ ರೊಮ್ಯಾಂಟಿಕ್ ಸಾಂಗು, ಮತ್ತು ಇನ್ನೊಂದು ವೆಂಕಟೇಶ ನಮ್ಮ ಟೈಟಲ್ ಸಾಂಗು, ಮತ್ತು ಇನ್ನೊಂದು ಕನ್ನಡ ಎಮೋಷನಲ್ ಸಾಂಗು. ಎಲ್ಲನೂ ಸರ್ ಜೊತೆ ವರ್ಕ್ ಮಾಡೋದೇನೆಂದರೆ ಅವರ ಇನ್ಪುಟ್ಸ್ ಚೆನ್ನಾಗಿ ಕೊಡ್ತಾಯಿದ್ರು. ಈ ಸಾಂಗ್ಗೆ ಈ ಥರ ಒಂದು ಬೇಕು, ಈ ಥರ ಇನ್ಪುಟ್ಸ್ ತುಂಬ ಕೊಡೋರು. ಒಂದೊಂದು ಸಾಂಗಿಗೂ ಅವರೇ ಕೂತ್ಕೊಂಡು ಟ್ಯೂನ್ ಮಾಡಬೇಕಾದ್ರೂ ನೈಟ್ ರಾತ್ರಿ ಎಲ್ಲ ಫೋನ್ ಮಾಡಿ
ಈ ಥರನೇ ಬೇಕಂತ ಹೇಳೋರು, ಈ ಥರನೇ ಕೆಲಸ ತಗೊಂಡ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ವಿಶ್ ಯು ಹ್ಯಾಪಿ ಬರ್ಡೇ ಸರ್. ಥ್ಯಾಂಕ್ ಯು ಸರ್. ವಿನಯ್ ಅವರು. ಎಲ್ಲರಿಗೂ ನಮಸ್ಕಾರ. ಪ್ರೇತ ಅಂತ ಒಂದು ಸಿನಿಮಾ ಮಾಡಿದ್ದೆ. ಪ್ರೇತ ಸಿನಿಮಾಲಿ ನನಗೆ ಇವ್ರು ಸಿಕ್ಕಿದ್ರು, ಒಳ್ಳೆ ಇದು ಮ್ಯೂಸಿಕ್ ಆಲ್ಬಮ್ ಮಾಡಿದೆ. ಸೊ ಪ್ರೇತ ಸಿನಿಮಾಲಿ ಒಂದು 2 ಹಾಡಿತ್ತು, ಟೈಟಲ್ ಟ್ರ್ಯಾಕ್ ಥರ ಹಾಡಲಿಲ್ಲ, ಹಾರರ್ ಸಿನಿಮಾ. ಆಮೇಲೆ ಕಮರ್ಷಿಯಲ್ ಆಗಿ ಲಾಂಚ್ ಆಗ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ನಾನು ವಿನಯ್ ಅಂತ. ಬಣ್ಣ ಎಷ್ಟು ಮಾಡ್ಬೋದು ಅಷ್ಟು ಮಾಡ್ತೀವಿ, ಬಟ್ ಸರ್ ಸಖತ್ ಇನ್ಪುಟ್ ಕೊಟ್ಟಿದ್ರು, ಚೆನ್ನಾಗಿತ್ತು. ಮತ್ತೆ ಕೆಲಸ ಮಾಡ್ಬೇಕಾದ್ರೂ ಕೂಡ ತುಂಬ ಎಂಜಾಯ್ ಮಾಡ್ಕೊಂಡೇ ಮಾಡಿದ್ವಿ. ತುಂಬ ಕಾಮಿಡಿ ಇತ್ತು, ತುಂಬ ಚೆನ್ನಾಗಿತ್ತು. ಮತ್ತೆ ಸಖತ್ ಸಪೋರ್ಟಿವ್ ಆಗಿ ಏನು ಬೇಕೋ ಅದನ್ನ ಎಷ್ಟು ಇನ್ಪುಟ್ ಕೊಡಬೇಕು ಅಷ್ಟು ಕೊಟ್ಟಿದ್ರು. ಅವ್ರಿಗೆ ಏನು ಬೇಕೋ ನಾವು ಕೊಟ್ಟಿದ್ದೀವಿ ಅಂತ ನಾನು ಅನ್ಕೊಂತೀನಿ. ತುಂಬ ಥ್ಯಾಂಕ್ಸ್ ಸರ್, ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಎಲ್ರಿಗೂ ನಮಸ್ಕಾರ. I told last time itself it was a very small role, but even then, you know, he called me. The thing was very funny. It's okay. So whole situation ತುಂಬಾ ಫನಿ ಆಗಿತ್ತು, ಬಿಕಾಸ್ ಮುಂಚಿನ ದಿನಾನೇ ಹಿ ಕಾಲ್ ಮಾಡಿಬಿಟ್ಟು ಒಂದು ಸೀನ್ ಇದೆ, ಚಿಕ್ಕ ಸೀನ್ ಇದೆ, ಮಾಡ್ತೀಯ ಅಂತ ಕೇಳಿದ್ರು. ಐ ಕುಡಂಟ್ ಸೇ ನೋ. ಐ ಮೀನ್ ಐ ಟೋಲ್ಡ್ ಲಾಸ್ಟ್ ಟೈಮ್ ಇಟ್ಸೆಲ್ಫ್ ನಾನು ಆ್ಯಕ್ಟಿಂಗ್ ಬಗ್ಗೆನೇ ನಾನು ಥಿಂಕ್ ಮಾಡಿರಲಿಲ್ಲ. ಬಟ್ ಇವನ್ ದೋ ಥಿಂಗ್ಸ್ ಹ್ಯಾಪನ್ ವೆನ್ ಯು ಲೀಸ್ಟ್ ಎಕ್ಸ್ಪೆಕ್ಟ್ ಇಟ್ ಅಂತಾರಲ್ಲ. ಸೊ ಮುಂಚಿನ ದಿನ ಕಾಲ್ ಮಾಡಿಬಿಟ್ಟು ಮಾಡ್ತೀಯ ಅಂತ ಕೇಳಿದ್ರು. ಐ ಅಕ್ಸೆಪ್ಟೆಡ್ ಇಟ್. ಸೊ ಇಟ್ಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್ ಫಾರ್ ಮೀ ಆ್ಯಂಡ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ಇಟ್. ಥ್ಯಾಂಕ್ ಯು. ಭರತ್ ಅಂತ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಪಿಕ್ಚರ್ಲಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಭರತ್ ಅಂತ. ಫಸ್ಟ್ ಆಫ್ ಆಲ್ ನಮ್ಮ ಹರೀಶ್ ಸರ್ಗೆ ಅವ್ರಿಗೆ ತುಂಬ ಹೃದಯ ಧನ್ಯವಾದ ಹೇಳಲೇಬೇಕು. ಅವರು ಕ್ಯಾಪ್ಟನ್ ಆಫ್ ದಿ ಶಿಪ್. ಈ ಸಿನಿಮಾದಲ್ಲಿ ನಾವು ನೋಡ್ತಿರೋಂಗೆ ಸೆಟ್ಟಲ್ಲಿ ಯಾವ ಥರ ಅವ್ರು ವರ್ಕ್ ಮಾಡ್ತಿದ್ರು ಅಂದರೆ, ಅಲ್ಲಿ ಡೈರೆಕ್ಷನ್ ಮಾಡ್ತಾರೆ, ಆ್ಯಕ್ಟ್ ಮಾಡ್ತಾರೆ, ನಮಗೆ ಎಲ್ಲರಿಗೂ ಹೊಸಬ್ರಿಗೆ ಆ್ಯಕ್ಟಿಂಗ್ ಹೇಳ್ಕೊಡ್ತಾರೆ. ಈಸ್ ಬೀನ್ ಅ ಕಂಪ್ಲೀಟ್ ಪ್ಯಾಕೇಜ್. ಇದೊಂದು ಸಿನಿಮಾ ಐ ಥಿಂಕ್ ಅವ್ರು ಹೇಳ್ತಿರೋ ಹಾಗೆ ಒಂದು ಸೂಪರ್ ಹಿಟ್ ಸಿಕ್ತು ಅಂದರೆ ಪ್ರತಿಯೊಂದು ಐ ಥಿಂಕ್ ಇಂಡಸ್ಟ್ರಿಗೂ ಆಸ್ ಅನ್ ಆರ್ಟಿಸ್ಟ್ ಅವ್ರಿಗೂ ಆ್ಯಂಡ್ ಆಲ್ಸೋ ಎಂಟೈರ್ ಟೀಮ್ಗೆ ಇಟ್ ವಿಲ್ ಬಿ ಅ ಬಿಗ್ ರೆಕಗ್ನಿಷನ್. ನಮ್ಮ ಪ್ರೆಸ್ ಮೀಡಿಯಾದವ್ರಿಗೆ ನಿಮ್ಗೆ ವಿ ನೀಡ್ ಯುವರ್ ಸಪೋರ್ಟ್. ತುಂಬ ಥ್ಯಾಂಕ್ ಯು ಸೊ ಮಚ್. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಸರ್. ಈಗ ನಮ್ಮ ಫೇವ್ರೆಟ್ ಆರ್ಟಿಸ್ಟ್ ಮೇಡಮು, ಅವಾಗಿಂದ ನಾವು ನೋಡಿ ಎಂಜಾಯ್ ಮಾಡಿ ಅವ್ರ ಪರ್ಫಾರ್ಮೆನ್ಸಸ್ನ ನಾನು ಕರೆ ಮಾಡಿದ ತಕ್ಷಣ ಇಲ್ಲ ಅಂದೆ. ಆ ಪಾತ್ರದ ಬಗ್ಗೆ ತಿಳ್ಕೊಂಡು ಇಲ್ಲ ಹರೀಶ್